ಯಪ್ಪ 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 ಐ ಲವ್ ಯು ಅಮ್ಮನ. ಆಯ್ತು ನಿಂತ್ಕೊ ಅಲ್ಲಿ. ನನಗೆ ಈ ತರ ಹಿಂಗೆ ಕೇಕ್ ಎಲ್ಲ ಕಟ್ ಮಾಡಿಸಿ ಈ ತರ ಮಾಡ್ತೀರಿ ಅಂತ ಅನ್ಕೊಂಡೆ. ಅಮ್ಮ ಅಮ್ಮ ಐ ಲವ್ ಯು. ಎಲ್ಲರಿಗೂ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಮದರ್ಸ್ ಡೇ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಮದರ್ಸ್ ಡೇ. ಜಗತ್ತಿನ ಪ್ರತಿಯೊಬ್ಬ ತಾಯಿಗೂ ಹಾಗೂ ತಾಯಿ ಥರ ಪ್ರೀತಿ ಕೊಡುವಂಥ ಪ್ರತಿಯೊಬ್ಬರಿಗೂ ಹ್ಯಾಪಿ ಮದರ್ಸ್ ಡೇ. ಯಾವಾಗಲೂ ಖುಷಿಯಾಗಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಸ್, ತಿಂಡಿಗೆ ಅಂದ್ಬಿಟ್ಟು ದೋಸೆ ಮತ್ತು ಕುಂಬಳಕಾಯಿ ಪಲ್ಯನ ಪ್ರಿಪೇರ್ ಮಾಡ್ತಿದ್ದೆ. ಆ್ಯಂಡ್ ಕುಂಬಳಕಾಯಿ ಪಲ್ಯಕ್ಕೆ ಕಡಲೆಬೇಳೆ ಹಾಕೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ, ಆಮೇಲೆ ನೆನ್ಪತ್ತು. ಬಟ್ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಇನ್ನು ಅಮ್ಮನೂ ಬರ್ತೀನಿ ಅಂದಿದ್ರು, ಮದರ್ಸ್ ಡೇಗಾಗಿರ್ಬೋದು ಅಥವಾ ವೆಡ್ಡಿಂಗ್ ಆನಿವರ್ಸರಿಗಾಗಿರ್ಬೋದು. ಸಾಮಾನ್ಯವಾಗಿ ಅವ್ರು ನಮ್ಮ ಕೈಗೆ ಸಿಗೋದೇ ಇಲ್ಲ, ಬ್ಯುಸಿ ಇರ್ತಾರೆ ಕೆಲಸ ಅಂತ. ಸೊ ಇವತ್ತು ಕರೆದ ತಕ್ಷಣ ಬರ್ತೀನಿ, ಆದರೆ ಒಂದು ½ ಇರ್ತೀನಿ ಅಷ್ಟೇ ಅಂತ ಹೇಳಿತ್ತು. ಸರಿ ಅಂದ್ಬಿಟ್ಟು ನಮ್ಮಂಗೆ ಟೈಮ್ ಆಗ್ಬಿಡುತ್ತೆ ಅಂತ ಬೇಗ ತಿಂಡಿನ ಪ್ರಿಪೇರ್ ಮಾಡಿದೆ. ಇನ್ನು ಇದ್ರ ಜೊತೆ ಚಟ್ನಿ ಕೂಡ ಮಾಡಿದೆ. ಸೊ ಎಲ್ಲ ಚೆನ್ನಾಗಿತ್ತು. ಇನ್ನು ಅಮ್ಮನೂ ಕೂಡ ಬಂದ್ರು. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಮದರ್ಸ್ ಡೇನ ನಾವು ಇದೇ ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡ್ತಿರೋದು. ಯಾವುದೇ ರೀತಿ ಪ್ಲಾನ್ ಇರಲಿಲ್ಲ, ಬಿಕಾಸ್ ಯಾವತ್ತೂ ಇವ್ರು ನಮ್ಮ ಕೈಗೆ ಸಿಗ್ತಾನೆ ಇರಲಿಲ್ಲ. ಆಲ್ರೆಡಿ ಹೇಳ್ದಂಗೆ ಇದೆಲ್ಲ ಅನ್ಪ್ಲ್ಯಾನ್ಡ್. ಸಡನ್ ಆಗಿ ಮಾಡೋಣ ಅಂತ ಅನ್ನಿಸ್ತು. ಅಮ್ಮನೂ ಕರೆದ ತಕ್ಷಣ ಬರ್ತೀನಿ ಅಂತಲ್ಲ, ಸೊ ಅದಕ್ಕೆ ಹೋಗಿ ಕೇಕ್ ತಂದ್ಬಿಡಿ, ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಕೇಕ್ ತರಿಸಿದೆ. ಸೊ ಕೇಕ್ ತಂದಿದ್ರು, ಅದನ್ನ ಅಮ್ಮನ ಮುಂದೆ ತಗೋಗಿ ತೋರಿಸಿದಾಗ ರಿಯಾಕ್ಷನ್ ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ಆ ಕ್ಲಿಪ್ಪಿಂಗ್ ಎಲ್ಲೋ ಡಿಲೀಟ್ ಆಗ್ಬಿಟ್ಟಿದೆ ಅಥವಾ ರೆಕಾರ್ಡೇ ಆಗಿಲ್ವೋ ಏನೋ ಗೊತ್ತಿಲ್ಲ. ಸೊ ಅದು ಮಿಸ್ ಆಯ್ತು. ಇನ್ನ ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಶುರು ಆಯ್ತು. ಬನ್ನಿ ಕಟ್ ಮಾಡ್ರಿ ಕೇಕ್ನ. ಹ್ಯಾಪಿ ಮದರ್ಸ್ ಡೇ. ಎಲ್ಲ ಹತ್ರಕ್ಕೆ ಓ ನೋಡೋಣ. ಅದು ಬಿದೋಗುತ್ತೆ ಚಿನ್ನಿ. ಮಾಮೂಲಿ ಹೆಚ್ಚಮ್ಮ, ಗ್ಯಾಸ್ ಅಷ್ಟಂಗೆ ಸೈಡ್ಗೆ ಹೋಗ. ಚಿಕ್ಕ ಮಕ್ಳದು ಬರ್ತಡೇದು ಅನ್ಸತ್ತಲ್ಲ ಒಂಥರ. ಈಗ ನಿನಗೆ ಬರ್ತಡೇನೆ, ಮದರ್ಸ್ ಡೇನೇ ಬರ್ತಡೇ. ಮಾತಾಡಿ ಏನಾರು ಯಾರು. ಹ್ಯಾಪಿ ಮದರ್ಸ್ ಡೇ. ಸಖತ್ ಖುಷಿ ಆಯ್ತಾ ನನಗೆ. ಹೌದಾ, ಫಸ್ಟ್ ಟೈಮ್ ಅಲ್ವಾ? ಫಸ್ಟ್ ಟೈಮು ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿರೋದು. ನಾವ್ಯಾರು ರೆಡಿ ಆಗಿಲ್ಲ, ನಾನಂತೂ ರೆಡಿ ಆಗಿಲ್ಲ, ಅದಕ್ಕೆ ಸೊ ಮುಂದೆ ಬರ್ತಿಲ್ಲ. ಹ್ಯಾಪಿ ಮದರ್ಸ್ ಡೇ ಟು ಯು. ಹ್ಯಾಪಿ ಮದರ್ಸ್ ಡೇ ಟು ಯು. ಹ್ಯಾಪಿ ಮದರ್ಸ್ ಡೇ ಟು ಯು. ಸವಿತಮ್ಮ ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಹೋಗೋಣಂದ ಕೈಲೇ ತಿನ್ಸೆ, ಪರವಾಗಿಲ್ಲ. ನೀನ್ ತಿನ್ಸಮ್ಮ. ಹೇಳೋ, ವಿಶ್ ಮಾಡೋ. ನಿಧಾನ. ಹ್ಯಾಪಿ ಮದರ್ಸ್ ಡೇ ಅಮ್ಮ. ಥ್ಯಾಂಕ್ ಯು. ಅಯ್ಯೋ ಹೋಗ್ತೀನಿ, ಹತ್ರಕ್ಕೆ ಹೋಗ್ತೀನಿ. ತಿನ್ಸು ಏನ. ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ. ಅತ್ತೆಗೂ ವಿಶ್ ಮಾಡ್ಬಿಡು ಇಲ್ಲಿಂದ. ನಿಮ್ಮ ಅಮ್ಮಂಗೂ ವಿಶ್ ಮಾಡ್ಬಿಡು. ನಿಂತ್ಕೊ ಅಲ್ಲಿ, ವಿಶ್ ಮಾಡ್ಬಿಡು. ಅವ್ರು ನೋಡ್ತಾರ ನೋಡಲ್ಲ ಗೊತ್ತಿಲ್ಲ. ಮದರ್ಸ್ ಡೇ ಕಣಮ್ಮ. ಅವ್ರಿಗೆ ಹೇಳಿ, ಅವ್ರ ಹೆಸರು ಹೇಳಿ ಗೊತ್ತಾಗಲ್ವಲ್ಲ. ಸೂರ್ಯಮ್ಮ, ತಾಯಮ್ಮ. ಹೇಳ್ಬೇಕು. ಸರಿ, ನೀನು ಹೇಳ್ಬಿಡಮ್ಮ. ಎಲ್ಲ ತಾಯಂದಿರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ಅಂತ ಹೇಳು. ಸಾರಿ, ಏನದು ತಾಯಂದಿರ ದಿನಾಚರಣೆ ಶುಭಾಶಯಗಳು. ಹ್ಯಾಪಿ ಮದರ್ಸ್ ಡೇ ಅಂತ ಹೇಳು ಎಲ್ಲರಿಗೂ. ಹ್ಯಾಪಿ ಮದರ್ಸ್ ಡೇ ಎಲ್ಲರಿಗೂ. ಎಲ್ಲಾರ್ಗೂ. ಹೆಂಗನ್ನಿಸ್ತಮ್ಮ? ನಾನು ಲಾಸ್ಟಲ್ಲಿ ಬರ್ತೀನಿ ಹೇಳು. ನಾನು ಪರವಾಗಿಲ್ಲ, ನಾನು ನೈಟ್ ಯಾಕೆ ನಿಂತಿದ್ದೀನಿ, ಅದಕ್ಕೆ ಬರಲ್ಲ. ಲಾಸ್ಟಲ್ಲಿ ತಗೊಳ್ಳೋಣ. ನಿನಗೆ ಹೆಂಗನ್ನಿಸ್ತು ನಿನಗೆ? ಸಖತ್ ಖುಷಿ ಆಯ್ತಾ?
ಆಯ್ತಾ? ಫಸ್ಟ್ ಟೈಮ್ ಅಲ್ವಾ ಸೆಲೆಬ್ರೇಟ್ ಮಾಡಿದ್ದು? ಇಷ್ಟ ಆಯ್ತಾ ನಿಂಗೆ? ಇಷ್ಟ ಆಯ್ತು ನನಗೆ. ಈ ತರ ಹಿಂಗೆ ಕೇಕ್ ಎಲ್ಲ ಕಟ್ ಮಾಡಿಸಿ ಈ ತರ ಮಾಡ್ತೀರಿ ಅಂತ ಅನ್ಕೊಂಡೆ. ನೀನ್ ಬರೋದೇ ಇಲ್ವಲ್ಲ ಮಾಡಕ್ಕೆ, ಆನಿವರ್ಸರಿಗೂ ಸಿಗಲ್ಲ ನೀವು. ತುಂಬಾ ಖುಷಿ ಆಯ್ತು ಇವತ್ತು. ಖುಷಿ ಆಯ್ತಾ? ಗಿಫ್ಟ್ ಏನು ಕೊಡಕ್ ಆಗ್ಲಿಲ್ಲ, ನೀನ್ ಅರ್ಜೆಂಟ್ ಅಲ್ಲಿ ಹೋಗ್ಬೇಕು ಅಂತಿದ್ಯಾ. ಇದೇ ಗಿಫ್ಟ್ ನನ್ಗೆ ಈಗ ಇದ್ದು ಖುಷಿ ಆಯ್ತಾ ಅದೇ. ಹೌದಾ? ನಿನ್ ಬರ್ತಡೇ ಡೇಟ್ ಗೊತ್ತಿಲ್ವಲ್ಲ, ಇನ್ಮೇಲೆ ಮದರ್ಸ್ ಡೇನೆ ನಿನ್ ಬರ್ತಡೇ. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನೀನು ಹೇಳಿ ಹೇಳ್ಬಿಡು. ಸೊ ಇನ್ಸ್ಟಾಗ್ರಾಮಲ್ಲಿ ಮದರ್ಸ್ ಡೇಗೆ ಅಂತ ಒಂದು ವಿಡಿಯೋನ ಪೋಸ್ಟ್ ಮಾಡಿದೆ. ಸೊ ಅದನ್ನ ಅಮ್ಮಂಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ, ಏನೇನು ಹಾಕಿದ್ದೀನಿ ಏನು ಅಂತ. ನಮ್ಮ ಅಮ್ಮಂಗೂ ಓದಕ್ಕೆ ಬರುತ್ತೆ, ಬಟ್ ನಾನೇ ಫಾಸ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಹೆಂಗೈತಮ್ಮ ವಿಡಿಯೋ? ಚೆನ್ನಾಗೈತೆ. ಇಷ್ಟ ಆಯ್ತಾ? ಲೈನ್ಸ್ ಓದ್ಲಿಲ್ಲ ತಾನೇ? ಓದು ಈಗ ಎಲ್ಲ ನಾನು ತೋರಿಸ್ತೀನಿ. ಪ್ರತಿಯೊಂದು ಇದಕ್ಕೂ ಒಂದೊಂದು ಲೈನ್ಸ್ ಹಾಕಿದ್ದೀನಿ ಆಯಿತಾ? ಮಮತೆಯ ಮಡಿಲಲ್ಲಿ. ಹಾಂ ಹೇಳು. ಒಂದ್ಸತಿ ಹೇಳ್ಕೊಡು. ಮಮತೆಯ ಮಡಿಲಲ್ಲಿ ಗದ ಒಡಲು. ನಂದ ಬಾಯಿಲಿ ನಂದ ಹೋಯ್ ಆಗಿರುವ ಕೊಡಿಲಿ ತೋರಿಸ್ತೀನಿ. ದೈವ ನನಗೆ ಏನು ಹಾಕಿರೋದು ಅಂದರೆ, ಮಮತೆಯ ಮಡಿಲು ತ್ಯಾಗದ ಒಡಲು ಆಗಿರುವ ದೈವ ಸ್ವರೂಪಿಯಾದ ಎಲ್ಲ ತಾಯಂದಿರಿಗೂ ವಿಶ್ವ ದಿನಾಚರಣೆಯ ಶುಭಾಶಯಗಳು. ಓಕೆನಾ? ನಿನಗೆ ಏನು ಹಾಕಿರೋದು ಅಂದರೆ, ಪ್ರತಿಯೊಂದು ಫ್ರೇಮ್ಗೂ ಇಲ್ಲಿ ನೋಡಿ, ಇಲ್ಲಿ ಇದು ಬಟ್ಟೆ ಒಗಿತಿದೆಯಲ್ಲ ಅದು, ತನ್ನವರಿಗಾಗಿ ಹಗಲು ರಾತ್ರಿ ದುಡಿದವಳು. ಆಯಿತಾ? ನೆಕ್ಸ್ಟು ನಮ್ಮ ಮನೆಗೆ ಬರುವಾಗ ಬನ್ನಿ ಎಲ್ಲನೂ ತಗೊಬರ್ತೀಯಲ್ಲ, ಅದಕ್ಕೆ ಮಗಳ ಮನೆಗೆ ಬರುವಾಗ ಬುತ್ತಿಯಲ್ಲಿ ಪ್ರೀತಿಯ ಒತ್ತು ತಂದವಳು. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಏನಂದರೆ, ಇದು ಮಾಮೂಲಿ ಊರಲ್ಲಿ ತಗೊಂಡಿದ್ದಾಯ್ತಾ, ತನ್ನ ಜೀವನವನ್ನೇ ಮಕ್ಕಳಿಗಾಗಿ ಮುಡಿಪಾಗಿ ಇಟ್ಟವಳು. ಆಯಿತಾ? ನೆಕ್ಸ್ಟು ಇಲ್ಲ ಮನೆಗೆ ಬಂದು ಪಾತ್ರೆ ತೊಳಿತಿರ್ತೀಯಲ್ಲ, ಕೆಲಸ ಮಾಡ್ತಿರ್ತೀಯ, ಕೂತ್ಕೊಳ್ಳಲ್ಲ, ಅದಕ್ಕೆ ಏನಂದರೆ, ಮಗಳ ಮನೆಗೆ ಬಂದಾಗಲೂ ಕೈ ಕಟ್ಟಿ ಕೂರದವಳು. ಅಂದರೆ ನೀನು ಸುಮ್ಮನೆ ಕೂತ್ಕೊಳ್ಳಲ್ಲ, ಬಂದರೂ ಕೆಲಸ ಮಾಡ್ತಿರ್ತೀಯ, ಅಲ್ಲೂ ಕೆಲಸ ಮಾಡ್ತಿರ್ತೀಯ ಅಂತ ಹೇಳಿ. ನೆಕ್ಸ್ಟು ಇಲ್ಲಿ ದೇವ್ರ ಹತ್ರ ಬೇಡ್ತಿರ್ತೀಯಲ್ಲ ಯಾವಾಗಲೂ, ತನಗಾಗಿ ಏನೂ ಅಲ್ಲ ತನ್ನ ಮಕ್ಕಳಿಗಾಗಿ ಬೇಡಿದವಳು. ಓಕೆನಾ? ನೆಕ್ಸ್ಟು ಬಂದ್ಬಿಟ್ಟು ಇದು ನಮ್ಮ ಮನೇಲಿ ತೆಗ್ದಿದ್ನಲ್ಲ ಅದು, ಎಷ್ಟೇ ಕಷ್ಟ ಇದ್ದರೂ ತನ್ನ ಮಕ್ಕಳಿಗಾಗಿ ನಗು ನಗುತ್ತಾ ಇರುವವಳು ಅಮ್ಮ. ಹೆಂಗೈತೆ? ನಾನೇ ಬರೆದಿರೋದಿಗೆ ಖುಷಿ ಆಯ್ತಾ? ಅವೆಲ್ಲ ಲೈಟ್ ನಿಜ ತಾನೆ? ಆಯಿತು. ಐ ಲವ್ ಯು. ಥ್ಯಾಂಕ್ ಯು. ಅಳ್ತಾವಳೆ, ಅಳ್ಬೇಡ ಸೋದಿರ. ಆಯಿತು. ಯಪ್ಪ ಯಪ್ಪ ಯಪ್ಪ, ಐ ಲವ್ ಯು ಅಮ್ಮನ. ಆಯಿತು, ನಿಂತ್ಕೊ ಅಲ್ಲಿ, ಕೊಡು. ನೋಡಿ ಗಾಯ್ಸ್, ನನ್ನ ತಪ್ಪ ನಮ್ಮ ಅಮ್ಮಗೆ ಹಿಡ್ಕೊ ಇಲ್ಲಿ ಹಿಡ್ಕೊ, ಹಿಡ್ಕೊಳ್ಳೋ. ಐ ಲವ್ ಯು ಅಮ್ಮ ಅಂತ ಕಳಿಸ್ಬಿಟ್ಟವನೆ. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ, ಏನು ಲವ್ವು. ಬಾಯಿ ಕಡೆನಂತ ಬಾಯಿಲಿ ಒಂದು ಸ್ವಲ್ಪ ಮುಖ ತೋರಿಸು. ಹಾಂ, ನನಗೆ ಗೊತ್ತಿಲ್ದೇ ಕಳಿಸ್ಬಿಟ್ಟಿದ್ಯಾ? ಯಾವ ಗ್ಯಾಪಲ್ಲಿ ಕಳಿಸ್ದೆ? ತಾಮ ತಿಂಡಿ. ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಮಾಡೋಷ್ಟಿಲ್ಲ. ಯಾಕೆ ಹೇಳು? ಊರಲ್ಲಿ ಕೊಂಡ ನಡೀತೈತೆ. ಇಷ್ಟೊಂದು ಬೇಡ ಕಣವ. ತಿನ್ನು, ಪರವಾಗಿಲ್ಲ, ತಿನ್ನು. ತಿನ್ನಮ್ಮ. ಇನ್ನು ಅವಾಗ ನಮ್ಮ ಅಮ್ಮಗೆ ರೇಗಿಸ್ತಿರ್ತೀನಿ, ನನ್ಕಿನ್ ನಿಂಗೆ ನಿನ್ನ ತಮ್ಮನೇ ಗಂಡು ಮಗನೇ ಜಾಸ್ತಿ ಇಷ್ಟ ಅಂತ. ಸೊ ಇಲ್ಲೂ ಕೂಡ ಅದನ್ನೇ ಮಾಡ್ತಾ ಇದೆ. ಇಷ್ಟೇ ಗಾಯ್ಸ್, ಇಷ್ಟೇನೆ. ಹಾಂ, ಅಮ್ಮ ತಾಗ್ಬಿಟ್ಟವರು. ಬೇಡ ನನಗೆ ನಿನ್ನ ಮಗನ ಮೇಲೆ ತಾನೇ ಪ್ರೀತಿ ಜಾಸ್ತಿ. ಗಾಯ್ಸ್, ನೀನೊಂದು ಕಣ್ಣಿದ್ದಂಗೆ ಅವನೊಂದು ಕಣ್ಣಿದ್ದಂಗೆ ಇರುತ್ತೆ, ಬರೀ ಸುಳ್ಳು ಗಾಯ್ಸ್. ಬೇಡ ನನಗೆ. ಆ್ಯಂಡ್ ನಾನೇನು ರೆಡಿ ಆಗಿರಲಿಲ್ಲ, ನಾರ್ಮಲಾಗಿ ನೈಟ್ ಇಲ್ಲೇ ಇದ್ದೆ. ಇನ್ನು ನಾನು ರೆಡಿ ಆಯ್ತಾ ನಿಂತ್ಕೊಂಡ್ರೆ ಇಲ್ಲಿ ತಿಂಡಿ ಎಲ್ಲ ಮಾಡೋಕ್ಕೆಲ್ಲ ಲೇಟ್ ಆಗಿಬಿಡುತ್ತೆ ಆಮೇಲೆ ಅಮ್ಮಂಗೆ ಅಂದ್ಬಿಟ್ಟು, ಸೊ ನಾನು ಏನು ರೆಡಿ ಆಗಕ್ಕೆ ಹೋಗಲಿಲ್ಲ. ನಾನು ರೆಡಿ ಥರ ಇದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ರೆಡಿ ಆಗಿಲ್ಲ, ನಮ್ಮಮ್ಮ ಓಡಬೇಕು ಅಂತ ಅಡ್ಜಸ್ಟ್ ಮಾಡ್ತೈತೆ. ತಗೋ, ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಪಪ್ಪಿ ಕೊಡು. ಓಡಿ ಬಂದು ಕೊಡ್ತೀಯಾ? ಇವತ್ತು ಕೊಡೋಕ್ಕೇನು?
ಅಳಿಯ ನೋಡಿ ಹೆಂಗ್ ನೋಡಿ ಅಮ್ಮ ಅಮ್ಮ ಐ ಲವ್ ಯು. ಓ ಇಲ್ಲಿ ಕೇಕ್ ನ ಊಟ ಮಾಡಿಸ್ತಾ ಇದ್ದಾರೆ ಅಬ್ಬ. ಖುಷಿ ಆಯ್ತಾ? ಎಷ್ಟ ಕೇಳ್ಬಿಟ್ಟು ಇದ್ನ ಖುಷಿ ನಂದ ನೀನ್ ಆಯ್ತಾ? ಈ ಕಡೆ ಕೂತೀಯಾ? ಬಾ ಬೇಡ ಹೌದು ಬಪ್ಪ ನಿಮ್ಮ ಅಪ್ಪಗೆ ನೀನು ನೀವು ಬನ್ನಿ. ಆತ ಕಾಣಲ್ಲ. ಕಾಣಿಸ್ ನೀನು ಹಳಿ ನೈಟಿಗೆ ಅಡ್ಜಸ್ಟ್ ಮಾಡೋಕೆ ಆಗಲ್ಲ ನನ್ನ ಕೈಲಿ. ವೆರಿ ಗುಡ್ ಬರಲ್ಲಂದ. ಇನ್ನು ಲಾಸ್ಟ್ ಇಯರ್ ಬಂದು ನಮ್ಮ ಅಜ್ಜಿ ಅಂದ್ರೆ ನಮ್ಮ ಅಮ್ಮರಮ್ಮ ತೀರೋಗ್ಬಿಟ್ರು. ಲಾಸ್ಟ್ ಇಯರ್ ಇದ್ರು ಬಟ್ ಈ ಇಯರ್ ಇಲ್ಲ. ನಾನು ಇನ್ನೊಬ್ಬ ಅಜ್ಜಿ ಇದ್ದು ತೋರಿಸ್ತಾ ಇದೆ ವಿಡಿಯೋನ. ಸೊ ಅದನ್ನ ನೋಡಿ ನಮ್ಮಮ್ಮ ಅವ್ರ ಅಮ್ಮನ ನೆನ್ಸ್ಕೊಂಡು ಅಳ್ತಿದ್ರು. ಅಳ್ಬೇಡ ಸುಮ್ಮನಿರೋ, ನಿಮ್ಮ ಅವ್ವ ನೆನ್ಪತ್ತೈತಾ? ಹಾಂ ಅಳ್ಬೇಡ ಸುಮ್ಮನೆ ಆಯಿತು. ಓಲಿಗೆ ಏನು ಮಾಡೋಕ್ಕದದು? ಈಗ ಗಂಗಮ್ಮನೇ ಅವ್ವ. ಸುಮ್ಮನಿರು, ಅಳ್ಬೇಡ ಮಾ, ಅಳ್ಬೇಡ ಸುಮ್ಮನೆ. ಆಯ್ತು. ಸೊ ಇವತ್ತಿದ್ದವರು ನಾಳೆ ಇರ್ತಿಲ್ಲ, ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ. ಸೊ ಇರೋ ಗಂಟ ಎಲ್ಲರ ಜೊತೆನೂ ಖುಷಿಯಾಗಿ ನಗ್ನಗ್ತಾ ಚೆನ್ನಾಗಿರೋಣ ಅಷ್ಟೇ. ಇದು ಏನೋ ನಿನ್ ಬರ್ತಡೇ ಡೇಟ್ ಗೊತ್ತಿಲ್ಲ ತಾನೇ? ಮದರ್ಸ್ ಡೇನೆ ನಿಮ್ ಬರ್ತಡೇ ಫಸ್ಟ್ ಟೈಮ್ ಮಾಡಿರೋದು, ಸೆಲೆಬ್ರೇಟ್ ಮಾಡಿರೋದು. ಖುಷಿ ಆಯ್ತು ಅಂತ ಅನ್ಕೊಳ್ತೀನಿ. ಖುಷಿ ಆಗೋದೇನು ತುಂಬಾ ಖುಷಿ ಆಯ್ತು. ನನ್ಗೆ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಈ ತರ ಕೇಕ್ ಎಲ್ಲ ಕಟ್ ಮಾಡಿಸಿ ಹಿಂಗ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಸರಿ. ನಿನ್ಗೆ ನನ್ ಮೇಲೆ ನಿಜವಾಗ್ಲೂ ಪ್ರೀತಿ ಅನ್ನೋದಿದ್ರೆ ಆಯ್ತು ಕೂಡ. ಅಯ್ಯೋ ಅಯ್ಯೋ ಏನ್ ಲವ್ ಇದು ಹೇಳು ಈ ಕರಿಯ ತಿನ್ನು ನೀನ್ ಚೆನ್ನಾಗಿರ್ಬೇಕು ನಂದ. ನೀನ್ ಚೆನ್ನಾಗಿರ್ಬೇಕು ನಂದ. ನಾನೇ ಮಾಡ್ಕೊಟ್ಟಿದ್ದೀನಿ ತಿನ್ನಂತ ತಿನ್ನಕ್ ಬಿಡಲ್ಲ ನಂದ. ನೀನ್ ಚೆನ್ನಾಗಿರ್ಬೇಕು ನಂದ ನೀನ್ ಚೆನ್ನಾಗಿರ್ಬೇಕು ಕಣೋ. ನೋಡಿ ನಿಮ್ ಭಾವ ಎಷ್ಟು ಚೆನ್ನಾಗವ್ರೆ. ನೀನ್ ಚೆನ್ನಾಗಿರ್ಬೇಕು ಚಿನ್ನಿ, ನೀನ್ ಚೆನ್ನಾಗಿರ್ಬೇಕು. ವೆಲ್ಕಮ್. ಆಯ್ತು ಮದರ್ಸ್ ಡೇ ಹೆಂಗ ಅನಿಸ್ತಮ್ಮ? ಖುಷಿ ಆಯ್ತು. ಹೇಳು, ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಎಕ್ಸ್ಪೆಕ್ಟ್ ಮಾಡಿದ ಕೇಕೆಲ್ಲ ಕಟ್ ಮಾಡಿಸ್ತೀವಿ. ನಾನು ಅನ್ಕೊಂಡೇ ಇರ್ಲಿಲ್ಲ ಆ ತರ. ಗೈಸ್ ಇನ್ನೂ ಜಾಸ್ತಿ ಮಾಡೋದಿತ್ತು. ನಮ್ಮಮ್ಮ ತುದ್ಗಾಲಲ್ಲಿ ಒಳ್ಳೆ ಅರ್ಜೆಂಟ್ ಅಲ್ಲಿ ಐತೆ ಹೋಗ್ಬೇಕು ಅಂತ. ಮನೆಯೆಲ್ಲ ಇಟ್ಕೊಂಡು ಇವಾಗ ಕಲ್ತ್ಕೊಬಿಡು. ಹೇಳು ಅವನಿಗೆ, ಅಕ್ಕ ಹೇಳ್ದಂಗೆ ಕೇಳ್ಬೇಕು ಅಂತ. ಅಕ್ಕ ಹೇಳ್ದಂಗೆ ಕೇಳ್ಕೊ ಇವಾಗಿ. ಅಕ್ಕ ಹೇಳ್ದಾಗ ಕೇಳ್ಬೇಕು, ಅರ್ಥ ಆಯ್ತಾ? ಏನ್ ಹೇಳೋ, ಅಕ್ಕ ಹೇಳ್ದಾಗ ಕೇಳ್ಬೇಕು. ಸರಿ ಮಗ. ಸರಿ. ಅಯ್ಯೋ ಇನ್ನು ಬೇಕಾದ್ರೆ ಅಳಿಬೇಕಾರೆ ಕೆನ್ನೆ ಬೇಕಾದ್ರೆ ಗೊತ್ತದ ಅಳಿಬೇಕು. ನಿನ್ಗೆ ಇಲ್ಲ, ಎಲ್ಲ ಹೋಗ್ಬಿಟ್ಟೈತೆ ಒಳಗೆ. ಸರಿ ಹುಷಾರು. ಸರಿ ಹುಷಾರಾಗಿ ಹೋಗಮ್ಮ. ಟೆಂಪೋದಲ್ಲಿ ಹಾಕಿ ಕಳ್ಸಕ್ಕಿಲ್ವ ಮಗ? ಇನ್ನ ಬ್ಯಾಗ ಅಪ್ಪಾಜಿ ಮರ್ತ್ಕೊಂಡು ಹೋಗಿರೋದ್ ಕಣಮ್ಮ. ಅಪ್ಪಾಜಿ ಮರ್ತ್ಕೊಂಡು ಹೋಗಿರೋದು ಅವತ್ತು. ಆಯ್ತು, ಓಕೆ. ಮದರ್ ಇಂಡಿಯಾ ಅಮ್ಮನ್ ಡ್ಯೂಟಿ. ಓಕೆ ಬಾಯ್, ಹುಷಾರಾಗಿ ಹೋಗ್ರಿ. ಹಾಂ ನೋಡು, ತಗೊಂಡಿದ್ಯಾ? ಹಾಂ ಸರಿ, ಹುಷಾರು. ಇಲ್ಲಿ ನೋಡು ಒಂದ್ಸಲಿ. ಬಾಯ್ ಮಾಡು.